ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇವತ್ತು ರಾಷ್ಟ್ರಾದ್ಯಂತ ಮಹಿಳಾ ಮೀಸಲಾತಿಯ ಮಸೂದೆ ಸೋತಿರ್ತಕ್ಕಂಥದ್ದೇ ಸಾಕಷ್ಟು ಚರ್ಚೆ ಕಾಣ್ತಾ ಇರತಕ್ಕಂಥದ್ದು. ಬಿಜೆಪಿಗರಂತೂ ಪ್ರತಿಪಕ್ಷಗಳ ಮೇಲೆ, ಕಾಂಗ್ರೆಸ್ ಸೇರಿದಂತೆ ಬಹುತೇಕ UPA ಪ್ರತಿಪಕ್ಷಗಳ ಮೇಲೆ ಮುರಿದು ಬೀಳ್ತಾ ಇದ್ದಾರೆ. ಅವರ ಮೇಲೆ ಆರೋಪ ಪ್ರತ್ಯಾರೋಪಗಳ ಮಳೆಯನ್ನೇ ಸುರಿಸಿಬಿಡ್ತಾ ಇದ್ದಾರೆ. ಆದರೆ ಯಾವ ಬಿಜೆಪಿ ನಾಯಕರು ಕೂಡ ವಾಸ್ತವವನ್ನು ತಿಳಿಸ್ತಾ ಇಲ್ಲ, ವಾಸ್ತವ ಪರಿಸ್ಥಿತಿಯನ್ನು ಜನರಿಗೆ ಮನವರಿಕೆ ಮಾಡ್ತಾ ಇಲ್ಲ. ಪ್ರತಿಪಕ್ಷಗಳು ಮಹಿಳೆಯರ ವಿರೋಧಿಗಳು, ಮಹಿಳಾ ಸ್ವಾತಂತ್ರ್ಯದ, ಮಹಿಳಾ ಒಂದು ಮೀಸಲಾತಿಯ ವಿರೋಧಿಗಳು ಅನ್ನುವಂಥ ಮಾತನ್ನಷ್ಟೇ ಹೇಳ್ತಿದ್ದಾರೆ ಹೊರತು ಅದರ ಹಿಂದೆ ಇರತಕ್ಕಂಥ ನಿಜವಾದ ಸತ್ಯವನ್ನು ಹೇಳ್ತಾ ಇಲ್ಲ. ಹಾಗಾದರೆ ಆ ನಿಜವಾದ ಸತ್ಯ ಏನು? ಬಿಜೆಪಿಯವರಿಗೆ ನಿಜವಾಗ್ಲೂ ಆ ಒಂದು ನೈತಿಕತೆ, ಮಹಿಳೆಯರಿಗೆ ಮೀಸಲಾತಿ, ಸ್ವಾತಂತ್ರ್ಯ, ಅವರಿಗೆ ಒಂದು ಹಕ್ಕು, ರಕ್ಷಣೆ ಕೊಡುವಂಥ ನೈತಿಕತೆ ಬಿಜೆಪಿಯವರಿಗೆ ಇದೆಯಾ? ಮಹಾಗುರು, ವಿಶ್ವ ಗುರುವಿನಿಂದ ಹಿಡಿದು ಯಕಶ್ಚಿತ್ ಬಿಜೆಪಿ ಕಾರ್ಯಕರ್ತನವರೆಗೂ ಕೂಡ ಎಷ್ಟು ಮಟ್ಟಿಗಿನ ಒಂದು ರೀತಿಯ ದೊಡ್ಡ ಮಟ್ಟದ ದೌರ್ಜನ್ಯ ಮಹಿಳೆಯರ ಮೇಲೆ ನಡೀತಾ ಇದೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ये संशोधन बिल सभी दलों और सभी राज्यों के लिए एक मौका था, एक अवसर था. ये बिल पास होता तो तमिलनाडु, बंगाल, यूपी, केरला, हर राज्य की सीटें बढ़ती. लेकिन अपनी स्वार्थी राजनीति की वजह से इन दलों ने अपने राज्यों के लोगों को भी धोखा दे दिया. ಎಸ್ ವೀಕ್ಷಕರೇ, ಕಳೆದ 2-3 ದಿನಗಳಿಂದ ಇಡೀ ದೇಶದ ತುಂಬೆಲ್ಲ ಮಹಿಳಾ ಮೀಸಲಾತಿ ವಿಧೇಯಕ ಸೋತು ಹೋದದ್ದೇ ಚರ್ಚೆ. ಪ್ರಮುಖವಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ 8:15 ಟಿವಿನಲ್ಲಿ ಬಂದು ತಮ್ಮ ಮನದಾಳದ ಮಾತುಗಳನ್ನು, ಮನ್ ಕಿ ಬಾತನ್ನು ದೇಶದ ಎದುರು ಹೇಳೇ ಬಿಟ್ರು. ವಿಪಕ್ಷಗಳನ್ನು ತೀವ್ರವಾಗಿ ಖಂಡಿಸಿದ್ರು, ವಾಚಾಮಗೋಚರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು, ಬಾಯಿಗೆ ಬಂದ ಹಾಗೆ ಬೈದ್ರು. ಮಹಿಳಾ ಮೀಸಲಾತಿ ಕುರಿತಂತೆ ಈ ವಿಪಕ್ಷಗಳಿಗೆ ಒಂದು ಮರ್ಯಾದೆಯೇ ಇಲ್ಲ, ಅವರಿಗೆ ಆ ಕುರಿತಂತೆ ಕಾಳಜಿನೇ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿಬಿಟ್ರು. ಅವರು ಯಾವಾಗಲೂ ಕೂಡ ತಮ್ಮ ಮನ್ ಕಿ ಬಾತನ್ನು ಹೇಳ್ತಾರೆ, ಅಂದರೆ ಮನದ ಮಾತನ್ನು ಹೇಳ್ತಾರೆ, ಆದರೆ ಮನ್ ಕಿ ಬಾತನ್ನ ಕೇಳೋದಿಲ್ಲ ಅನ್ನೋವಂಥದ್ದು. ಅಂದರೆ ಪ್ರಧಾನಿಗಳು ಯಾವತ್ತೂ ಕೂಡ ಅವರಿಗೆ ಏನು ಹೇಳಬೇಕು ಅದನ್ನು ಹೇಳಿಬಿಡ್ತಾರೆ, ಜನ ಏನು ಹೇಳ್ತಿದ್ದಾರೆ ಅದನ್ನು ನಾನು ಕೇಳಬೇಕು ಅನ್ನೋವಂಥ ತಾಳ್ಮೆ ಆಗಲಿ, ಅಷ್ಟು ಮಟ್ಟಿಗಿನ ಟೈಮ್ ಆಗಲಿ, ಆ ಮನಸ್ಥಿತಿ ಆಗಲಿ ಪ್ರಧಾನಿಗಳಿಗೆ ಇಲ್ಲ. ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಯಾಕಾಗ್ತಾ ಇದೆ? ಯಾಕಷ್ಟು ಪ್ರಧಾನಿಗಳು ಆಕ್ರೋಶಭರಿತರಾಗಿದ್ದಾರೆ? ಯಾಕೆ ಅವರ ಮಾತಿನಲ್ಲಿ ಮೊನ್ನೆಯ ಅವರ ಆ ಒಂದು ಅರ್ಧ ಗಂಟೆಯ ಸ್ಟೇಟ್ಮೆಂಟ್ನಲ್ಲಿ ಮಾಧ್ಯಮದ ಮುಂದೆ ಬಂದಿರತಕ್ಕಂಥ ವಿಡಿಯೋದಲ್ಲಿ ಯಾಕಷ್ಟು ಆಕ್ರೋಶ ತುಂಬಿತ್ತು ಅನ್ನುವಂಥ ವಿಚಾರಗಳ ಚರ್ಚೆ ಆಗ್ತಾ ಇವೆ. ನೋಡಿ, ಮೊದಲನೇದಾಗಿ ಕಳೆದ 2014ರಿಂದ 2026 ಇವತ್ತಿನವರೆಗೂ ಮೊದಲ ಮಸೂದೆ ಬಿಜೆಪಿ ಪಕ್ಷಕ್ಕೆ, ಕೇಂದ್ರ ಸರ್ಕಾರಕ್ಕೆ ಇದು ಸೋತು ಹೋಗಿರ್ತಕ್ಕಂಥದ್ದು ಅಲ್ವಾ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಯಾವ ಮಸೂದೆಗಳನ್ನು ತಂದರೂ ಕೂಡ ಅದು ಪಾಸ್ ಆಗ್ತಾ ಇತ್ತು. ಆದರೆ ಇದು ಮೊದಲ ಮಸೂದೆ ಸೋತೋಗಿರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ವಿಪಕ್ಷಗಳು ಆ ಮೂಲಕ ಜಯವನ್ನು ಸಾಧಿಸಿದಾವೆ. ಅಲ್ಲ, ವಿಪಕ್ಷಗಳು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ತಿರಲ್ಲ, ಬಿಜೆಪಿಯವರು ಅಪೋಸಿಷನ್ ಅಲ್ಲಿದ್ದಾಗ ಆಡಳಿತ ಪಕ್ಷದ ಎಲ್ಲ ಮಸೂದೆಗಳನ್ನು ಒಪ್ಕೊಳ್ತಿದ್ರಾ? ವಿರೋಧ ಮಾಡ್ತಿದ್ರಿ ತಾನೆ? ಅದಕ್ಕೆ ಅಲ್ವಾ ವಿರೋಧ ಪಕ್ಷ, ವಿಪಕ್ಷ ಅಂತಂದು ಹೇಳೋದು. ಆಡಳಿತ ಪಕ್ಷ ತರುವಂಥ ಎಲ್ಲ ಮಸೂದೆಗಳನ್ನು ಕೂಡ ಕಣ್ಮುಚ್ಕೊಂಡು ಓಕೆ ಮಾಡಿಬಿಟ್ರೆ ಅದು ಹೆಂಗೆ ವಿರೋಧ ಪಕ್ಷ ಆಗುತ್ತೆ? ಆ ಕೆಲಸವನ್ನು ಯಾರಿದ್ರೂ ಕೂಡ ಅದನ್ನೇ ಮಾಡುವಂಥದ್ದು. ಓಕೆನಾ? ಅದು ಒತ್ತಟ್ಟಿಗೆ ಇಟ್ಟರೆ ಕೂಡ ಮಹಿಳಾ ಮೀಸಲಾತಿಯ ಕುರಿತಂತೆಯೇ ಹೇಳುವಂಥ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಹಿಡಿದು ಇವತ್ತು ಬೀದಿನಲ್ಲಿ ನಿಂತ್ಕೊಂಡು ವಿಪಕ್ಷಗಳ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರತಕ್ಕಂಥ ಬಿಜೆಪಿಯ ಕಾರ್ಯಕರ್ತರು ಕೂಡ ಕೇವಲ ಮಹಿಳಾ ಮೀಸಲಾತಿಯ ಮಾತನ್ನಷ್ಟೇ ಹೇಳ್ತಿದ್ದಾರೆ ಹೊರತು ಅದರ ಹಿಂದೆ ಇದ್ದಂತಹ ಷಡ್ಯಂತ್ರದ ಬಗ್ಗೆ ಹೇಳ್ತಾ ಇಲ್ಲ. ಕ್ಷೇತ್ರ ಪುನರ್ವಿಂಗಡಣೆಯ ಕುರಿತಂಥ ಷಡ್ಯಂತ್ರ ಅದರಲ್ಲಿ ಅಡಗಿತ್ತು. ಅದರಿಂದ ದಕ್ಷಿಣ ಭಾರತಕ್ಕೆ ಲಾಸ್ ಆಗ್ತಾ ಇತ್ತು, ಬಹಳಷ್ಟು ನಷ್ಟ ಆಗ್ತಾ ಇತ್ತು. ಹಾಗಾಗಿ ಆ ವಿಚಾರವನ್ನು ಅವರು ಚರ್ಚೆಗೆ ತರ್ತಾ ಇಲ್ಲ ಅಲ್ವಾ? ಬಹಳ ಪ್ರಮುಖವಾಗಿ ಹೇಳ್ತಾರೆ, ಈ ಒಂದು ಬಿಲ್ ಬಂದುಬಿಟ್ಟಿದ್ರೆ ಮಹಿಳೆಯರಿಗೆ ಆದ್ಯತೆ ಸಿಗ್ತಿತ್ತು. ಈಗ 74 ಜನ ಮಹಿಳೆಯರಿಗೆ ಇದೇ ಮೀಸಲಾತಿ, ಅದು 270 ಜನಕ್ಕೆ ಹೆಚ್ಚಾಗ್ತಾ ಇತ್ತು, ಮಹಿಳೆಯರು ಹೆಚ್ಚಿನದಾಗಿ ಆರಿಸಿ ಬರ್ತಾ ಇದ್ರು ಅನ್ನುವಂಥದ್ದು ಅಲ್ವಾ? ಅದು ನಿಮಗೆ ಬಹುಮತ ಇರಲಿಲ್ಲ, ಬಹುಮತ ಇಲ್ಲದೆ ಇದ್ರೂ ಈ ಬಿಲ್ ಫೇಲ್ ಆಗುತ್ತೆ ಅಂತಂದ್ರು ನೀವು ಮಂಡಿಸಿದ್ದು ಮೊದಲ ನಿಮ್ಮ ಮೂರ್ಖತನ ಮತ್ತು ಅಥವಾ ನಿಮ್ಮ ದುರಾಲೋಚನೆಯ
ರಾಜಕೀಯ ಪ್ರಕ್ರಿಯೆಗಳು ಅಲ್ವಾ, ಮುಂದಕ್ಕೆ ಅದು ಯಾವುದೋ ರೀತಿಯ ನಮಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು. ಎರಡನೇದು, ಈಗ ಅಷ್ಟೇ ನಿಮಗೆ ಪ್ರಧಾನಮಂತ್ರಿಗಳಿಗೆ ನಾನು ಹೇಳುವಂಥದ್ದು, ನಿಮಗೆ ಮಹಿಳಾ ಮೀಸಲಾತಿ ಮೇಲೆ ನಿಜವಾಗ್ಲೂ ಅಷ್ಟು ಕಾಳಜಿ, ಅಷ್ಟು ಒಂದು ಭರವಸೆ, ಅಷ್ಟೊಂದು ಕೇರ್ ಇದ್ದರೆ ಈಗ ಇನ್ನೂ 2 ವರ್ಷಗಳ ಕಾಲ 2029ರವರೆಗೂ ಕೂಡ ಕೇಂದ್ರ ಸರ್ಕಾರದ ಅವಧಿ ಇದೆ. ಈಗಿರ್ತಕ್ಕಂಥ ಕ್ಯಾಬಿನೆಟ್ ನಿಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲೇ 33% ಮೀಸಲಾತಿಯನ್ನು ಕೊಟ್ಬಿಡಿ. ಅಲ್ಲಿ ಅಷ್ಟು % ಮಹಿಳಾ ಸಚಿವರಿಗೆ ಅವಕಾಶವನ್ನು ಕೊಡಿ. 17 ಜನ ಮಹಿಳಾ ಸಚಿವರು ಬರ್ತಾರೆ, ಕೊಟ್ಬಿಡಿ. ಮತ್ತೆ ಅವರಿಗೆ ಆಗತ್ತಾ? ಆಗಲ್ವಾ? ಯಾಕೆ? ಪ್ರಧಾನಮಂತ್ರಿಗಳು ಕಳೆದ 2-3 ಬಾರಿಯಿಂದನೂ ಕೂಡ ಪ್ರಧಾನಮಂತ್ರಿಗಳೇ ಆಗಿದ್ದಾರಲ್ಲ. ಇನ್ನೇನು ಅವ್ರು ಹೇಳ್ತಾರೆ, ಹಮಾರಾ ಕ್ಯಾ ಹೈ, ಮೈ ತೋ ಫಕೀರ್ ಹೂಂ, ಝೋಲಾ ಲೇಕೆ ಚಲಾ ಜಾऊंगा ಅಂತಂದೇಳಿ. ಈಗ ಯಾರಾದರೂ ಒಬ್ಬರು ಮಹಿಳೆಯರನ್ನ ಮಹಿಳಾ ಪ್ರಧಾನಿ ಮಾಡಿಬಿಟ್ಟು ನೀವು ಝೋಲಾ ತಗೊಂಡು ಹೋಗ್ಬಿಡಿ ಅಲ್ವಾ, ಜೋಳಿಗೆ ತಗೊಂಡು ಹೋಗ್ಬಿಡಿ. ಆಗಲ್ಲ. ಯಾಕೆ? ಇದನ್ನು ಪ್ರೂವ್ ಮಾಡಿ ನೀವು BJPಯವರು, ನೀವೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತಿರೋರು, ನಿಮಗೆ ಅಷ್ಟೇ ಕಾಳಜಿದ್ದೆ ಒಬ್ಬರ ಮಹಿಳಾ ಪ್ರಧಾನಿಯನ್ನು ಈಗಲೇ ಕೂರಿಸ್ಬಿಡಿ. 29ಕ್ಕೆ ಏನಾಗುತ್ತೋ ಅದು ಬೇರೆ ವಿಚಾರ ಅಲ್ವಾ. ಇದೆಲ್ಲದರ ಹೊರತಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ನೇರವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ನನ್ನ ಮಾತುಗಳೆಲ್ಲ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಮಹಿಳೆಯರ ಬಗ್ಗೆ ಮೀಸಲಾತಿ ಬಿಲ್ ಸೋತಿರೋದಕ್ಕೆ ಅವ್ರು ಕ್ಷಮೆ ಕೇಳಿರ್ತಕ್ಕಂಥದ್ದು ಸರಿ ಇದೆ. ಯಾಕಂದರೆ ತಾಯಿಯನ್ನೇ ಪ್ರಚಾರಕ್ಕೆ ಬಳಸಿಕೊಂಡ, ಹೆಂಡತಿಯನ್ನೇ ಬಿಟ್ಟು ಮದುವೆ ಆಗಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಿಗಳು ಮಹಿಳೆಯರ ಪರವಾಗಿ ನಿಂತ್ಕೊಂಡು ಕ್ಷಮೆ ಕೇಳಿರ್ತಕ್ಕಂಥದ್ದು ಸರಿ ಇದೆ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹಾಗಾಗಿ ಈಗೆಲ್ಲ ಈ ಕುರಿತಂತೆ ಭಾರತದ ರಾಜಕಾರಣದಲ್ಲಿ, ಇದು ಪ್ರಧಾನಿಗಳ ಮಾತನ್ನು ಒತ್ತಟ್ಟಿಗೆ ಸರಿಸಿ ಹೇಳೋದಾದರೆ, ಭಾರತದ ರಾಜಕಾರಣದಲ್ಲಿ ಇವತ್ತಿರ್ತಕ್ಕಂಥ ರಾಜಕೀಯ ಪಕ್ಷಗಳಲ್ಲಿ ಅತಿ ಹೆಚ್ಚು ಮಹಿಳೆಯರ ಮೇಲಿನ ದೌರ್ಜನ್ಯ, ರೇಪ್ ಅಂಡ್ ಮರ್ಡರ್ ಇವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕ್ರಿಮಿನಲ್ಗಳಿರ್ತಕ್ಕಂಥದ್ದು BJP ಪಕ್ಷದಲ್ಲೇ. ಅಂಕಿಅಂಶಗಳ ಪ್ರಕಾರ ನೀವು ಬೇಕಿದ್ರೆ ಗೂಗಲ್ ಮಾಡಿ ನೋಡಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಆಫ್ ಬ್ಯೂರೋ ಅನ್ನೋಂಥದ್ದೊಂದಿದೆ. ನೀವು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಗೂಗಲ್ ಮಾಡಿ ನೋಡಿದರೆ ಅದರಲ್ಲಿ ಗೊತ್ತಾಗುತ್ತೆ. ಅತಿ ಹೆಚ್ಚು ಕ್ರಿಮಿನಲ್ಗಳು, ಅತಿ ಹೆಚ್ಚು ರೇಪಿಸ್ಟ್ಗಳು, ಅತಿ ಹೆಚ್ಚು ಮಹಿಳಾ ಪೀಡಕರು, ಅತಿ ಹೆಚ್ಚು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು, ರೇಪ್ ಅಂಡ್ ಮರ್ಡರ್ ಮಾಡಿರ್ತಕ್ಕಂಥದ್ದು BJPಯವರು, BJPಯ MLAಗಳು, BJPಯ MP ಗಳು, ಈಗಿರ್ತಕ್ಕಂಥವರು ಕೂಡ ಅತಿ ಹೆಚ್ಚು ಜನ ಇದ್ದಾರೆ ಅನ್ನುವಂಥದ್ದು ಸತ್ಯ ಹೊರಗಡೆ ಬರುತ್ತೆ. ನಿಮಗೆ ನೈತಿಕತೆ ಇದೆಯಾ? ಈ BJP MP MLA ಕಾರ್ಯಕರ್ತರುಗಳಿಗೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡುವಷ್ಟು ನೈತಿಕತೆ ಇದೆಯಾ? ಖಂಡಿತ ಇಲ್ಲ ಅನ್ನುವಂಥದ್ದು. ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಮೊನ್ನೆ ನಿತೀಶ್ ಕುಮಾರ್ ಅವರನ್ನ ಇಳಿಸ್ಬಿಟ್ಟು ಅಲ್ಲಿ ಸಾಮ್ರಾಟ್ ಚೌಧರಿ ಅನ್ನುವಂಥ ಒಬ್ಬ ಮಹಾನ್ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಟ್ರು BJPಯವರು ಅಲ್ವಾ. ಆ ಮಹಾನಾಯಕನ ಮೇಲೆ 7 ಮರ್ಡರ್ ಕೇಸ್ಗಳಿದ್ದಾವೆ. 7 ಮರ್ಡರ್ ಕೇಸ್ಗಳಿರ್ತಕ್ಕಂಥದ್ದು. ಅಂಥವರು ಬಿಹಾರ ರಾಜ್ಯದ ಮುಖ್ಯಮಂತ್ರಿ. UP ಕತೆ ಏನು, ಮಧ್ಯಪ್ರದೇಶದ ಕತೆ ಏನು, ರಾಜಸ್ಥಾನದ ಕತೆ ಏನು, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಓಕೆನಾ? ಒಂದು ಸ್ವಲ್ಪ ಗೂಗಲ್ ಮಾಡಿ ನೋಡಿ. ಸುಮಾರು 39% ಅಷ್ಟು BJPಯ MP ಗಳು ನವೆಂಬರ್ 25ರವರೆಗೂ ಅತಿ ಹೆಚ್ಚು ಪರ್ಸೆಂಟೇಜಲ್ಲಿದ್ದಾರೆ ಕ್ರಿಮಿನಲ್ಗಳು ಅಲ್ವಾ. ಇದ್ರ ಜೊತೆಗೆ BJPಯ 54 MP MLAಗಳು ಕೇವಲ 2024ರ ಚುನಾವಣಾ ಆಯೋಗಕ್ಕೆ ಏನು ಮಾಹಿತಿಯನ್ನು ಸಲ್ಲಿಸಿದ್ದಾರೆ, ಆ ಮಾಹಿತಿಯ ಪ್ರಕಾರ 54 MP MLAಗಳು ರೇಪ್ ಕೇಸ್ನಲ್ಲಿ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವರು 23, ಆಂಧ್ರ ಪ್ರದೇಶದ TDP ಇದೆಯಲ್ಲ, ತೆಲುಗುದೇಶಂ ಪಾರ್ಟಿ, ಅದರ 17 ಜನ ಸಂಸದರು ಮತ್ತು MLAಗಳು ಇರ್ತಕ್ಕಂಥದ್ದು. ಅಂದರೆ BJP ಮತ್ತು BJPಯ ಅಂಗಪಕ್ಷದವರೇ ಹೆಚ್ಚು ಜನ ಇರ್ತಕ್ಕಂಥದ್ದು. ಈ ಥರದ ಪರಿಸ್ಥಿತಿ ಇದೆ. ಇಂದಿಗೂ ಕೂಡ UP, MP, ಬಿಹಾರ, ನಿಮ್ಮ ಮಧ್ಯಪ್ರದೇಶ ಎಲ್ಲಿ ಹೋದರೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ, ರೇಪು ನಿಲ್ತಾನೆ ಇಲ್ಲ. ಪ್ರತಿದಿನ ಒಂದಲ್ಲ ಒಂದು ಕೇಸ್ಗಳು ನಮಗೆ ವರದಿಯಾಗುವಂಥದ್ದಿದು. ಹಾಗಾಗಿ BJPಯವರಿಗೆ ಯಾವ ನೈತಿಕತೆ ಇದೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡಲಿಕ್ಕೆ? ಇವೆಲ್ಲವನ್ನು ಒಂದು ಕಡೆಗೆ ಬಿಟ್ಟು ಹಾಕ್ಬಿಡೋಣ. ಮಹಾಗುರು, ವಿಶ್ವಗುರುಗಳ ಮಹಿಳಾ ಪರ ದನಿ ಹೇಗಿತ್ತು ಅನ್ನೋಂಥದ್ದು ಈ ಜಗತ್ತಿಗೆ ಗೊತ್ತೇ ಇದೆ ಅಲ್ವಾ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸ್ವಲ್ಪ ಕರ್ನಾಟಕಕ್ಕೆ ಬರೋಣ. ಯಾಕಂದರೆ ಕನ್ನಡ ಇಲ್ಲಿನ MP ಗಳು ಕಾರ್ಯಕರ್ತರು ಮಾಡ್ತಿದ್ದಾರಲ್ವಾ BJPಯವರು. ನಿಮ್ಮ BJP ಕಾರ್ಯಕರ್ತರಿಗೆ, ಇಲ್ಲಿರ್ತಕ್ಕಂಥ MLA MP ಗಳಿಗೆ, ಬಾಯಿ ಬಿಡದವರಿಗೆ ಒಂದಷ್ಟು ಶಾಕಿಂಗ್ ಆಗುವಂಥ ಸುದ್ದಿಗಳನ್ನು, ಮಾಹಿತಿಗಳನ್ನು ಕೊಡ್ತೇನೆ, ಕೇಳಿಕೊಳ್ಳಿ. ಕರ್ನಾಟಕದಲ್ಲಿ ಎಷ್ಟು ಜನ BJP ನಾಯಕರು ಮಹಿಳಾ ಪೀಡನೆಯ ಮೇಲೆ ಕೇಸ್ಗಳನ್ನು ದಾಖಲಾಗಿಸಿಲ್ಲ? MP ರೇಣುಕಾಚಾರ್ಯ ಮಾಜಿ ಸಚಿವ ಕಿಸ್ ಇಶ್ಯೂ ಮರ್ತೋಗ್ಬಿಟ್ರ? ಅದಾದ ನಂತರ ಈ ಅರವಿಂದ ಲಿಂಬಾವಳಿ ಮತ್ತು ಸೂರಜ್ ರೇವಣ್ಣ ಅವ್ರದ್ದು ಬೇರೆದೇ ಆಗಿರ್ತಕ್ಕಂಥ ಕೆಟಗರಿ ಬಿಡಿ, ಅದರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಅಲ್ವಾ. ಇದರ ಹೊರತಾಗಿ ಹರ್ತಾಳ್ ಹಾಲಪ್ಪ ತನ್ನ ಸ್ನೇಹಿತನ ಹೆಂಡತಿಯನ್ನೇ ರೇಪ್ ಮಾಡಿರ್ತಕ್ಕಂಥ ಕೇಸಿನಲ್ಲಿ ಸಿಕ್ಕಾಕೊಂಡಿದ್ರು. ಯಾವ ಪಕ್ಷದವರು? BJPಯವರು, ಹೌದು ತಾನೇ. ಇದಾದ್ಮೇಲೆ ರಮೇಶ್ ಜಾರಕಿಹೊಳಿ ಅವರ ಸೆಕ್ಸ್ ಸಿಡಿ ಕೇಸು, ಆ ಯುವತಿಯನ್ನು ಪುಸಲಾಯಿಸಿ ಆಗಿರ್ತಕ್ಕಂಥ ಒಂದು ಅಪವಾದ, ಯಾವ ಪಕ್ಷದವರು? BJPಯವರು. ಇದಷ್ಟೇ ಅಲ್ಲದೆ ಈಗಾಗಲೇ ಫೋಕ್ಸೋ ಪ್ರಕರಣ, ಪ್ರಜ್ವಲ್ ರೇವಣ್ಣ, ನಿಮ್ಮೆಲ್ಲರ ಅಂದರೆ ಇಡೀ ದೇಶದ ಎಲ್ಲರ ಒಂದು ರೀತಿ ಗುರುವಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಸುಮಾರು 3,000 ವಿಡಿಯೋಗಳು
ಇವತ್ತಿಗೂ ಕೂಡ ಅಜೀವ ಪರ್ವಂತ ಜೈಲಿನಲ್ಲಿ ಕಳೀತಾ ಇದ್ದಾರೆ. ನಿಮ್ಮದೇ ಬಿಜೆಪಿಯ ಸಪೋರ್ಟಿಂಗ್ ಪಾರ್ಟಿ ಆಗಿರ್ತಕ್ಕಂಥ JDSನ ಮಾಜಿ ಸಂಸದ. ಇಂಥವ್ರನ್ನ ಇಟ್ಕೊಂಡು ನೀವು ಹೇಳೋದಕ್ಕೆ ಹೋಗ್ತಿದ್ದೀರಾ, ಮಾತಾಡೋಕ್ಕೆ ಹೋಗ್ತಿದ್ದೀರಾ? ಬಹಳ ಆಶ್ಚರ್ಯ ಆಗುತ್ತೆ. ಬಹಳ ಪ್ರಮುಖವಾಗಿ ಈ ರಾಜ್ಯದ 3 ಜನ ಮುಖ್ಯಮಂತ್ರಿಗಳು, ಬಿಜೆಪಿ ಈ ರಾಜ್ಯ ಕೊಟ್ಟಿರ್ತಕ್ಕಂಥದ್ದು 4 ಜನ ಮುಖ್ಯಮಂತ್ರಿಗಳು ಅಲ್ವಾ, ಅದರಲ್ಲಿ 3 ಜನ ಮುಖ್ಯಮಂತ್ರಿಗಳ ಮೇಲೆ ಈ ಥರದ ಕೇಸ್ಗಳು ಕೇಳಿ ಬರ್ತಾ ಇದೆ. ಸದಾನಂದ ಗೌಡ ಅವರ ದೃಶ್ಯಾವಳಿಗಳು ಮರೆತು ಬಿಟ್ಟಿದ್ದಾರೆ ಜನ, ಇಲ್ಲ ತಾನೆ? ಅದಕ್ಕೆ ಅವರು ತಲೆದಂಡ ಆಗಲಿಲ್ವಾ? ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ಅವರಿಗೆ ನೈತಿಕತೆ ಇದೆ? ಬಸವರಾಜ ಬೊಮ್ಮಾಯಿ ಅವರು ಸ್ಟೇ ತಗೊಂಡು ಬಂದ್ರಲ್ಲ, ಯಾವುದೋ ಅವರಿಗೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಸಂಬಂಧಪಟ್ಟಂಥ ಏನನ್ನು ಕೂಡ ಟೆಲಿಕಾಸ್ಟ್ ಮಾಡಬಾರ್ದು ಅನ್ನುವಂಥದ್ದು. ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ, ಅದೋಗ್ಲಿ ಸ್ವಾಮಿ, ಈ ರಾಜ್ಯ ಕಂಡಿರ್ತಕ್ಕಂಥ ಬಿಜೆಪಿಯ ರಾಜ ಹುಲಿ ಅಂತಾನೆ ಕರೆಸ್ಕೊಳ್ಳುವಂಥ BS ಯಡಿಯೂರಪ್ಪನವರೇ, ಅವರ ಮೇಲೂ ಕೂಡ ಇವತ್ತಿಗೂ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರ್ತಕ್ಕಂಥ ಫೋಕ್ಸೋ ಪ್ರಕರಣ ಇವತ್ತಿಗೂ ಜೀವಂತ ಇದೆ. ಸಾಧ್ಯ ಇದೆಯಾ ನಿಮಗೆ ಈ ಬಗ್ಗೆ ಮಾತಾಡಲಿಕ್ಕೆ? ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಲಿಕ್ಕೆ? ಮಹಿಳಾ ಮೀಸಲಾತಿ ರಾಜ್ಯದ ಜನತೆಗೆ, ದೇಶದ ಮಹಿಳೆಯರಿಗೆ ಬೇಕು. ಅದಕ್ಕಿಂತ ಮುಂಚೆ ಏನು ಬೇಕು ಗೊತ್ತಾ? ಮಹಿಳೆಯರ ರಕ್ಷಣೆ ಬೇಕು, ಮಹಿಳೆಯರ ಸ್ವಾತಂತ್ರ್ಯ ಬೇಕು, ಮಹಿಳೆಯರ ಹಕ್ಕುಗಳನ್ನು ನಾವು ಕೊಡುವಂಥದ್ದಾಗಬೇಕು. ಈ ತರಹದ ಅತಿ ಹೆಚ್ಚು ಮಹಿಳಾ ಪೀಡಕರಿರ್ತಕ್ಕಂಥ ಬಿಜೆಪಿ ಪಕ್ಷದವರೇ ಇವತ್ತು ಬೀದಿನಲ್ಲಿ ನಿಂತ್ಕೊಂಡು ಮಹಿಳಾ ಮೀಸಲಾತಿ, ಮಹಿಳಾ ರಕ್ಷಣೆ ಅನ್ನುವಂಥ ಮಾತುಗಳನ್ನ ಆಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಅಥವಾ ಒಂದು ನೈತಿಕತೆ ಅನ್ನುವಂಥ ಪದಗಳ ಅರ್ಥ ಏನಾದರೂ ಗೊತ್ತಿದೆಯೇನ್ರಿ? ಯಾರಾದರೂ ಮಾತಾಡ್ತೀರಾ ಈ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿನ್ನೆ ನೀವು ಅವ್ರ ಭಾಷಣ ಕೇಳಿದ್ರೆ 59 ಸಾರಿ ಕಾಂಗ್ರೆಸ್ 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 ಅಂದಿದ್ದಾರೆ. ಮಹಿಳೆ ಅಂತ ಪದ ಉಪಯೋಗ ಮಾಡಿದ್ದು ಒಂದು 10 ಅಥವಾ 12 ಸರಿ ಅವರು. ಈಗ ಬಿಜೆಪಿ ಅವರು ಬಹುಶಃ ಒಂದು ಕನ್ಫ್ಯೂಸ್ ಸ್ಟೇಟ್ ನಲ್ಲಿ ಇದ್ದಾರೆ ಅವರು. ಮಹಿಳಾ ಮೀಸಲಾತಿ ವಿಪಕ್ಷಗಳು ವಿರೋಧಿಸಿಬಿಟ್ಟು, ನಿಮ್ಮ ಮಹಾಗುರುವಿಂದ ಹಿಡಿದು, ನಿಮ್ಮ ವಿಶ್ವಗುರುವಿನಿಂದ ಹಿಡಿದು ಇಲ್ಲಿನ ಯಕಶ್ಚಿತ್ MLA ವರೆಗೂ ಕೂಡ ಎಷ್ಟೊಂದು ಪ್ರಕರಣಗಳಿದ್ದಾವೆ. ಕರ್ನಾಟಕಕ್ಕೂ ಸಂಬಂಧಪಟ್ಟ ಹಾಗೆ ಒಮ್ಮೆ ಪರಾಮರ್ಶೆ ಮಾಡಿಕೊಳ್ಳಿ. ಒಮ್ಮೆ ನಿಮ್ಮ ಹಿಸ್ಟರಿಯನ್ನು, ನಿಮ್ಮ ಪೂರ್ವ ಇತಿಹಾಸವನ್ನು ಗಮನಿಸಿಕೊಳ್ಳಿ. ನಿಮಗೆ ನೈತಿಕತೆ ಇಲ್ಲ ಮಾತನಾಡಲಿಕ್ಕೆ. ಬಹುತೇಕ ರಾಜಕಾರಣಿಗಳಿಗೆ ನೈತಿಕತೆ ಇಲ್ಲ. ಎಲ್ಲ ಪಕ್ಷದವ್ರಿಗೂ ಹೇಳ್ತೀನಿ, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯವರಿಗೆ ಮಹಿಳಾ ಮೀಸಲಾತಿ, ಮಹಿಳಾ ರಕ್ಷಣೆ, ಮಹಿಳಾ ಅವರ ಹಕ್ಕುಗಳ ರಕ್ಷಣೆ ಮಾಡೋದ್ರ ಬಗ್ಗೆ ಯಾವುದೇ ಒಂದು ರೀತಿಯ ನೈತಿಕತೆ ಇಲ್ಲ. ಅದಾದಮೇಲೆ ನೀವು ಮಾತಾಡಿ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.